ವೆಹಿಕಲ್ ಆಕ್ಸಿಡೆಂಟ್ ಆಯ್ತಪ್ಪ ಅಂತ ಹೇಳಿದ್ರೆ ಇಫ್ ಇಟ್ ಈಸ್ ಓಕೆ, ನಿಮ್ಗೆ ಯಾರಿಗೂ ಏನು ಯಾವುದೇ ರೀತಿ ಏನು ಇಂಜುರೀಸ್ ಆಗಿಲ್ಲ, ಎಲ್ಲ ಓಕೆ ಇದ್ದೀರಾ ಅಂತ ಹೇಳಿದಾಗ ಇಮಿಡಿಯೇಟ್ ಆ ಜಾಗದಲ್ಲಿ ನೀವು ಸ್ಪಾಟ್ ಫೋಟೋಸ್ಗಳು ತಗೊಂಡು ಸಾಧ್ಯವಾದ್ರೆ ವಿಡಿಯೋಗಳನ್ನ ತಗೊಂಡ್ರೆ ಇನ್ಶೂರೆನ್ಸ್ ಕಂಪ್ನಿಗೆ ಈಸಿಯಾಗಿ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದು. ಕಾಸ್ಟ್ ವೈಸ್ ನನಗೆ ತೊಂದರೆ ಇಲ್ಲ, ಓಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ವಿತ್ ಡೀಲರ್ಶಿಪ್. ನಾನು ಇವಾಗ ಹೇಳ್ಬೋದು ನಾವು ಮಲ್ಟಿ ಬ್ರ್ಯಾಂಡ್ಸ್ ನಾವು ಮಾಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು. ಇವಾಗ ನ್ಯೂ ವೆಹಿಕಲ್ಸ್ ಇರುತ್ತೆ ಆಯ್ತಾ, ಸಮಸ್ಯೆ ಬಂದು ಕೆಲವೊಂದು ನ್ಯೂ ವೆಹಿಕಲ್ಸ್ ಗಳಿಗೆ ಇಮಿಡಿಯೇಟ್ ಸ್ಪೇರ್ಸ್ ಗಳು ಸಪ್ಲೈ ಸಿಗೋದಿಲ್ಲ. ಕ್ಯಾಶ್ಲೆಸ್ ಟೈಪ್ ಅಂತ ಒಂದಿದೆ, ನಾನು ತುಂಬಾ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಮಾಡ್ಕೊಂಡಿದ್ದೀವಿ. ಆ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಇತ್ತು ಅಂತ ಹೇಳಿದ್ರೆ ಪಾಪ ಕಸ್ಟಮರ್ ಗಳಿಗೆ ಬೆನಿಫಿಟ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇವಾಗ 1 ಲಕ್ಷ ಬಿಲ್ ಆಯ್ತು ಅಂತ ಹೇಳಿದ್ರೆ ನೀವು 1 ಲಕ್ಷ ಇಟ್ಕೊಂಡಿರೋದಿಲ್ಲ. ಇನ್ಸೂರೆನ್ಸ್ ಗಾಡಿಗೆ ಮಾಡಿಸಿದ್ರು ಸೊ ಇನ್ಸೂರೆನ್ಸ್ ಬಂದು ಕ್ಲೈಮ್ ಆಗೋದಿಲ್ಲ. ಸೊ ಈ ರೀತಿಯಾದ ಕೇಸಸ್ಗಳ ಬಗ್ಗೆ ಸ್ವಲ್ಪ ನಮಗೆ ಎಕ್ಸ್ಪ್ಲೇನ್. ಇನ್ಸೂರೆನ್ಸ್ ಈಗ ತುಂಬಾ ಕಂಪ್ನೀಸ್ಗಳಿದೆ, ಈಗ ಯಾವ ಒಂದು ಕಂಪ್ನಿ ಬೆಸ್ಟ್ ಅಂತ? ವಿತಿನ್ 50 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಿಮಗೆ ವೆಹಿಕಲ್ಸ್ ಯಾವುದೇ ಏನೇ ಆಕ್ಸಿಡೆಂಟ್ ಆಗಿ ಏನೇ ಆಗಿದ್ರು ಕೂಡ ನಮ್ದು ಫ್ರೀ ಟೋಯಿಂಗ್ ಸರ್ವಿಸ್ ಇದೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್. ಇವತ್ತು ನಾನು ಇದ್ದೀನಿ ಹಾಸನದಲ್ಲಿರುವಂತಹ ಯೂನಿವರ್ಸಲ್ ಕಾರ್ ಗ್ಯಾರೇಜ್ ನಲ್ಲಿ. ಸೊ ಇದೊಂದು ರೀತಿಯ ಮಲ್ಟಿ ಬ್ರ್ಯಾಂಡ್ ಮಲ್ಟಿ ಸರ್ವಿಸ್ ಸೆಂಟರ್ ಅಂತಾನೆ ಹೇಳ್ಬೋದು. ಸೊ ನಮಗೆ ಸಂದೀಪ್ ಸರ್ ಅವರು ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು ಗ್ಯಾರೇಜ್ ನ ಬಗ್ಗೆ ಕಂಪ್ಲೀಟ್ ಆಗಿ ಟೂರ್ ಅನ್ನ ಕೊಟ್ಟು ಮತ್ತೆ ಅದರಲ್ಲಿ ನಮಗೆ ಇನ್ಸೂರೆನ್ಸ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟರು. ಸೊ ಈ ಒಂದು ವಿಡಿಯೋ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಸೊ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ ಅಥವಾ ತುಂಬಾ ಜನಕ್ಕೆ ಇದೊಂದು ಕ್ವಶನ್ ಇರುತ್ತೆ. ಸೊ ಇನ್ಸೂರೆನ್ಸ್ ನ ಹೇಗೆ ಕ್ಲೈಮ್ ಮಾಡೋದು? ಮೇಜರ್ ಆಗಿ ಈಗ ಆಕ್ಸಿಡೆಂಟಲ್ ವೆಹಿಕಲ್ಸ್ ಗಳಲ್ಲಿ ಸೊ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ಹೇಗೆ ಇನ್ಸೂರೆನ್ಸ್ ನ ಕ್ಲೈಮ್ ಮಾಡೋದು ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೊ ಅದ್ರ ಬಗ್ಗೆ ಒಂದು ಕ್ವಶನ್ಗೆ ನಾವು ಆನ್ಸರ್ನ ಇವತ್ತು ಸಂದೀಪ್ ಸರ್ ಜೊತೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸರ್ ನೋಡಿ, ಇವಾಗ ನಿಮಗೆ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಯ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಆ ಜಾಗದಲ್ಲಿ ನೀವು ಸ್ಪಾಟ್ ಫೋಟೋಸ್ಗಳು ಇಫ್ ಇಟ್ ಈಸ್ ಓಕೆ, ನಿಮ್ಗೆ ಯಾರಿಗೂ ಏನು ಯಾವುದೇ ರೀತಿ ಏನು ಇಂಜುರೀಸ್ ಆಗಿಲ್ಲ, ಎಲ್ಲ ಓಕೆ ಇದ್ದೀರಾ ಅಂತ ಹೇಳಿದಾಗ ಇಮಿಡಿಯೇಟ್ ಆ ಜಾಗದಲ್ಲಿ ನೀವು ಸ್ಪಾಟ್ ಫೋಟೋಸ್ಗಳು ತಗೊಂಡು ಕೆಲವೊಂದು ಸಾಧ್ಯವಾದ್ರೆ ವಿಡಿಯೋಗಳನ್ನ ತಗೊಂಡ್ರೆ ನಿಮ್ಗೆ ಇನ್ಶೂರೆನ್ಸ್ ಕಂಪ್ನಿಗೆ ಈಸಿಯಾಗಿ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಬಹುದು, ಹೇಗಾಯ್ತು, ಎಲ್ಲಿದ್ದೀವಿ, ಏನು ಅಂತ ಹೇಳ್ಬಿಟ್ಟು. ಸೊ ಅದು ಫಸ್ಟ್ ಪಾಯಿಂಟ್ ಆಗುತ್ತೆ. ನಿಮಗೆ ಸ್ಪಾಟ್ ಫೋಟೋಸ್ಗಳನ್ನ ತಗೋಬೇಕಾಗತ್ತೆ. ಓಕೆ, ಅದ್ರ ನಂತರ ನೀವು ಅಲ್ಲಿಂದ ವೆಹಿಕಲ್ ನ ಟೋಯಿಂಗ್ ಅಲ್ಲಿ ಶಿಫ್ಟ್ ಮಾಡ್ತೀರಾ ಅಥವಾ ರನ್ನಿಂಗ್ ಇದೆ ಅದು ಕಂಡೀಷನ್ ನೋಡ್ಕೋಬೇಕಾಗುತ್ತೆ. ಓಕೆ, ಕೆಲವೊಂದ್ಸಲ ನಿಮಗೆ ಆಯಿಲ್ ಸಂಪ್ ಡ್ಯಾಮೇಜಸ್ ಆಗಿರುತ್ತೆ ಅಂಡ್ ರೇಡಿಯೇಟರ್ ಕಂಡೆನ್ಸರ್ ಗಳು ಡ್ಯಾಮೇಜಸ್ ಆಗಿರುತ್ತೆ. ಓಕೆ, ಕಂಡೆನ್ಸರ್ ಡ್ಯಾಮೇಜಸ್ ಆದ್ರೆ ನಿಮಗೆ ವೆಹಿಕಲ್ ರನ್ ಆಗ್ಲಿಕ್ಕೆ ಸಮಸ್ಯೆ ಇಲ್ಲ. ಆದ್ರೆ ನಿಮಗೆ ರೇಡಿಯೇಟರ್ ಡ್ಯಾಮೇಜ್ ಆದ್ರೆ ಕೂಲೆಂಟ್ ಲೀಕೇಜಸ್ ಆಗುತ್ತೆ, ಇಂಜಿನ್ ಸೀಸ್ ಆಗುತ್ತೆ. ಸೊ ಹಾಗಾಗಿ ನೀವು ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಅದೆಲ್ಲ ಓಕೆ ಇತ್ತು, ಸಸ್ಪೆನ್ಷನ್ಸ್ ಎಲ್ಲ ಓಕೆ ಇತ್ತು ಅಂತ ಹೇಳಿದ್ರೆ ನೀವು ಗಾಡಿನ ರನ್ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಅದೆಲ್ಲದೂ ಕೂಡ ಡ್ಯಾಮೇಜ್ ಇದೆ ಅಂತ ಹೇಳಿದ್ರೆ ಕಂಪಲ್ಸರಿ ನೀವು ವಿತ್ ಟೋಯಿಂಗ್ ಅಲ್ಲೇ ಹೋಗ್ಬೇಕಾಗುತ್ತೆ. ಓಕೆ, ಟೋಯಿಂಗ್ ಯೂಸ್ ಮಾಡ್ಕೊಂಡು ನೀವು ಗಾಡಿನ ಲಿಫ್ಟ್ ಮಾಡಿ ತಗೊಬಂತು ಅಂತ ಹೇಳಿದ್ರೆ ವಿತ್ ಇನ್ ಅವತ್ತೇ ಸಾಧ್ಯವಾದ್ರೆ ಅವತ್ತೇ ನೀವು ಆ ಟೋಲ್ ಫ್ರೀ ನಂಬರ್ ಅಂತ ಪ್ರತಿಯೊಂದು ಇನ್ಶೂರೆನ್ಸ್ ಕಂಪನಿನಲ್ಲೂ ಕೂಡ ನೀವು ಪಾಲಿಸಿ ಕಾಪಿನಲ್ಲೇನೆ ನಿಮಗೆ ಪಂಚ್ ಆಗಿರುತ್ತೆ ಟೋಲ್ ಫ್ರೀ ನಂಬರ್. ಆ ಟೋಲ್ ಫ್ರೀ ನಂಬರ್ಗೆ ನೀವು ಕ್ಲೈಮ್ ಇಂಟಿಮೇಷನ್ ಮಾಡಿಬಿಟ್ಟು ಈ ತರ ಈ ಪ್ಲೇಸಸ್ ಅಲ್ಲಿ ಈ ತರ ಆಗಿದೆ ಅಂಡ್ ಏನೇನು ಇನ್ಫಾರ್ಮೇಶನ್ಸ್ ನಿಮಗೆ ಗೊತ್ತಿದೆ ಅದನ್ನೆಲ್ಲದನ್ನು ಅವರಿಗೆ ತಿಳಿಸ್ಕೊಟ್ರೆ, ಅವರು ಕೆಲವೊಂದು ಡೀಟೇಲ್ಸ್ ಗಳನ್ನ ಕೇಳ್ತಾರೆ, ಅದನ್ನೆಲ್ಲದನ್ನು ತಿಳಿಸ್ಕೊಟ್ರೆ ನಿಮಗೆ ಅವರು ಕ್ಲೈಮ್ ನಂಬರ್ನ ಜನರೇಟ್ ಮಾಡಿ ಕೊಡ್ತಾರೆ. ಓಕೆ, ಆ ಕ್ಲೈಮ್ ನಂಬರ್ ಇಟ್ಕೊಂಡು ನೀವು ಫಾಲೋ ಅಪ್ ಮಾಡ್ಕೊಂಡು ನಿಮಗೆ ಎಲ್ಲಿ ಶೋರೂಮ್ ಅಲ್ಲಿ ಬೇಕಂತ ಅಂದ್ರೆ ಡೀಲರ್ಶಿಪ್ ಆಥರೈಸ್ಡ್ ಡೀಲರ್ಶಿಪ್ ಅಲ್ಲಿ ಬೇಕಂತ ಹೇಳಿದ್ರೆ ನೀವು ಅಲ್ಲೂ ಕೂಡ ಮಾಡ್ಕೋಬಹುದು. ಇಲ್ಲ ನಾನು ಅಲ್ಲಿ ಎಸ್ಟಿಮೇಷನ್ ಜಾಸ್ತಿ ಇದೆ, ಕಾಸ್ಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ನಮ್ಮ ತರ ಈ ಮಲ್ಟಿ ಕಾರ್ಸ್ ಮಲ್ಟಿ ಕಾರ್ಸ್ ಅಲ್ಲಿ ನೀವು ಬಂದು ವೆಹಿಕಲ್ ನ ರೆಡಿ ಮಾಡ್ಕೋಬಹುದು. ಓಕೆ, ಯಾವ್ದು ಬೆಸ್ಟ್ ಅಂತೀರಾ ಸರ್? ಸರ್ ನಿಮಗೆ ನೋಡಿ, ನಿಮ್ಗೆ ಎರಡು ಕೂಡ ಬೆಸ್ಟ್ ಅದು ಡಿಪೆಂಡ್ ಅಪಾನ್ ಕಾಸ್ಟ್ ಹೋಗುತ್ತೆ ಅಷ್ಟೇ. ಓಕೆ, ನಿಮ್ಗೆ ಕಾಸ್ಟ್ ವೈಸ್ ನನಗೆ ತೊಂದರೆ ಇಲ್ಲ, ಓಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ವಿತ್ ಡೀಲರ್ಶಿಪ್. ಓಕೆ, ನಾನು ಇವಾಗ ಹೇಳ್ಬೋದು ನಾವು ಮಲ್ಟಿ ಬ್ರ್ಯಾಂಡ್ಸ್ ನಾವು ಮಾಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು. ಇವಾಗ ನ್ಯೂ ವೆಹಿಕಲ್ಸ್ ಇರುತ್ತೆ ಆಯ್ತಾ, ಸಮಸ್ಯೆ ಬಂದು ಕೆಲವೊಂದು ನ್ಯೂ ವೆಹಿಕಲ್ಸ್ ಗಳಿಗೆ ಇಮಿಡಿಯೇಟ್ ಸ್ಪೇರ್ಸ್ ಗಳು ಸಪ್ಲೈ ಸಿಗೋದಿಲ್ಲ. ಓಕೆ, ನೀವು ಇವಾಗ ನಮ್ಮ ಗ್ಯಾರೇಜ್ ಗಳಿಗೆ ತಗೊಂಡ್ ಬಿಟ್ಟಾಗ ಇವಾಗ ಫಾರ್ ಎಕ್ಸಾಂಪಲ್ ಕಿಯಾ ಗಾಡಿಗಳದೆಲ್ಲ ನಿಮಗೆ ಸ್ಪೇರ್ಸ್ ಗಳಿಂದ ಹೊರಗಡೆ ಬಿಟ್ಟಿಲ್ಲ ಅವರು. ಓಕೆ, ಅಲ್ಲಿ ನಿಮ್ಗೆ ಡಿಲೇ ಆಗುತ್ತೆ. ಓಕೆ, ಅಂತದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಆ ಸ್ಪೇರ್ಸ್ ಅವೈಲೇಬಲ್ ಹೊರಗಡೆ ಇತ್ತು ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ, ಮಲ್ಟಿ ಬ್ರ್ಯಾಂಡ್ಸ್ ಓಕೆ. ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ವಿತ್ ಡೀಲರ್ಶಿಪ್. ಓಕೆ, ಸೊ ಹಾಗಾಗಿ ನೀವು ಅಲ್ಲಿ ಡಾಕ್ಯುಮೆಂಟೇಶನ್ಸ್ ಏನ್ ಬೇಕಂತ ಹೇಳಿದ್ರೆ ನಿಮಗೆ RC ಕಾರ್ಡ್, ಓಕೆ, ಅಂಡ್ ಡ್ರೈವಿಂಗ್ ಲೈಸೆನ್ಸ್, ಆಥರೈಸ್ಡ್ ಯಾರಲ್ಲಿ ಡ್ರೈವ್ ಮಾಡ್ತಾ ಇದ್ರು ಅವ್ರದ್ದು ಆಥರೈಸ್ಡ್ DL ಇರಬೇಕಾಗತ್ತೆ, ಆ ಡ್ರೈವಿಂಗ್ ಲೈಸೆನ್ಸ್ ಅಂಡ್ ಇನ್ಶೂರೆನ್ಸ್ ಕಾಪಿ ಅಂಡ್ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಇವಾಗ ಮಸ್ಟ್ ಅಂಡ್ ಶುಡ್ ಪ್ಯಾನ್ ಕಾರ್ಡ್ ಮಾಡಿದ್ದಾರೆ, CKYC ಎಲ್ಲ ವೆರಿಫಿಕೇಶನ್ ಆಗುತ್ತೆ. ಸೊ ಹಾಗಾಗಿ ಪ್ಯಾನ್ ಕಾರ್ಡ್ ಬೇಕು ಅಂಡ್ ಯಾವ್ದಾದ್ರು ಒಂದು ID ಪ್ರೂಫ್ ಲೈಕ್ ವೋಟರ್ ID ಆಧಾರ್ ಸಮಥಿಂಗ್ ಯಾವ್ದಾದ್ರು ಒಂದು ID ಪ್ರೂಫ್ ಕೊಡ್ಬೇಕಾಗುತ್ತೆ. ಇಷ್ಟು ನಿಮ್ಗೆ ಬೇಸಿಕ್ ಡಾಕ್ಯುಮೆಂಟೇಶನ್ಸ್. ಓಕೆ,
ಅಂಡ್ ನಿಮಗೆ ಹೇಳ್ತಾರೆ ಯಾವ ಗಾಡಿ ಆಕ್ಸಿಡೆಂಟ್ ಆಗಿದೆ, FIR ಆಗಿಲ್ವಾ ಅಥವಾ ಇನ್ನೊಂದು ಆಗಿಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಆಕ್ಚುಲ್ ಆಗಿ ನಿಮಗೆ FIR ಬಂದು ಎಲ್ಲ ಕೇಸಸ್ ಅಲ್ಲೂ ಬೇಕಾಗಿರಲ್ಲ. ಓಕೆ, ಯು ಕ್ಯಾನ್ ಜಸ್ಟಿಫೈ ಡ್ಯಾಮೇಜ್ ನೀವು ಜಸ್ಟಿಫೈ ಮಾಡೋ ತರ ಇದೀರಾ ಅಂತ ಹೇಳಿದ್ರೆ ನಿಮ್ಗೆ FIR ನೆಸಿಟಿನೇ ಇಲ್ಲ. ಓಕೆ, ಈವನ್ ಅಲ್ಲೆಲ್ಲಾದ್ರೂ ನಿಮಗೆ ಥರ್ಡ್ ಪಾರ್ಟಿ ಇಂಜುರೀಸ್ ಆಗಿದ್ದು ಆ ಪರ್ಸನ್ ಥರ್ಡ್ ಪಾರ್ಟಿ ಕ್ಲೈಮ್ ಬೇಕು, ಅವ್ರೇನಾದ್ರೂ ನಿಮಗೆ ಅದನ್ನ ಕೇಳ್ತಾ ಇದಾರೆ ಕ್ಲೈಮಿಂಗು ಅಥವಾ ಏನಾದ್ರೂ ಅವ್ರಿಗೆ ನೀವು ಕಂಪನ್ಸೇಟ್ ಮಾಡಬೇಕು ಅಂತ ಹೇಳಿದ್ರೆ ಮಾತ್ರ ನೀವು FIR ಹೋಗ್ಬೋದು. ಓಕೆ, ಇಲ್ಲ ನಿಮಗೆ ನಾರ್ಮಲ್ ಆಕ್ಸಿಡೆಂಟ್ಗಳಿಗೆ ಎಲ್ಲದಕ್ಕೂ FIR ಬೇಕಾಗಿಲ್ಲ. ಈವನ್ ನಿಮಗೆ ಎಲ್ಲೂ ಕೂಡ ಈವನ್ ಪಾಲಿಸಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಬರೋದಿಲ್ಲ ಅದು FIR ಮ್ಯಾಂಡೇಟರಿ ಅಥವಾ ಸಮಥಿಂಗ್ ಅಂತ ಹೇಳಿ ಬರೋದಿಲ್ಲ. ಯು ನೀಡ್ ಟು ಜಸ್ಟಿಫೈ ವಿತ್ ಇನ್ಶೂರೆನ್ಸ್ ಕಂಪ್ನಿ ಅಷ್ಟೇ. ಓಕೆ, ನೀವು ಜಸ್ಟಿಫೈ ಮಾಡಿದ್ರೆ ಸಮಸ್ಯೆ ಇಲ್ಲ. ಓಕೆ, ಹಾಗಾಗಿ ನಿಮಗೆ FIR ಏನು ಮ್ಯಾಂಡೇಟರಿ ಇಲ್ಲ ಇಲ್ಲಿ. ಓಕೆ, ಸೊ ಅಡಿಷನಲಿ ಅವ್ರಿಗೆ ಏನು ಇನ್ಶೂರೆನ್ಸ್ ಕಂಪ್ನಿ ಸಮ್ ಡೀಟೇಲ್ಸ್ ಬೇಕಾಗುತ್ತೆ ಅದನ್ನ ಈವನ್ ಏನಾದ್ರು ಥರ್ಡ್ ಪಾರ್ಟಿ ಇಂಜುರಿ ಆಗಿದೆಯಾ ಇಲ್ವಾ ಅಂತ ಹೇಳಿ ಕೆಲವೊಂದು ಕಂಪ್ನಿಗಳಲ್ಲಿ ನಿಮಗೆ ಕನ್ಫರ್ಮೇಶನ್ ಕೇಳ್ತಾರೆ. ಓಕೆ, ಅದನ್ನ TP ಥರ್ಡ್ ಪಾರ್ಟಿ ಇಂಜುರಿ ಡಿಕ್ಲರೇಷನ್ ಅಂತ ಕರೀತಾರೆ. TP ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಒಂದು ನೋಟ್ರಿ ಬರುತ್ತೆ, 100 ರೂಪೀಸ್ ಆ ಥರ ಸ್ಟಾಂಪ್ ಪೇಪರ್ ಅಲ್ಲಿ TP ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಯಾವುದೇ ರೀತಿ ಯಾರಿಗೂ ಏನು ಥರ್ಡ್ ಪಾರ್ಟಿ ಇಂಜುರಿ ಆಗಿಲ್ಲ, ವಿ ಆರ್ ಲಯಬಲ್ ಅಂತ ಹೇಳ್ಬಿಟ್ಟು ಅದನ್ನ ಕೊಡಬೇಕಾಗುತ್ತೆ. ಅದನ್ನ ನೀವು ಕೊಡ್ತು ಅಂತ ಹೇಳಿದ್ರೆ ಬೇರೆ ಏನೇನು ಬೇಕಾಗಿರೋದಿಲ್ಲ. ಓಕೆ, ಬೇಸಿಕ್ ನಿಮಗೆ ಡಾಕ್ಯುಮೆಂಟ್ಸ್ ಬಂದು RC ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಮತ್ತೆ ಇನ್ಶೂರೆನ್ಸ್ ಕಾಪಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್. ಇದು ನಿಮಗೆ ಬೇಸಿಕ್ ಡಾಕ್ಯುಮೆಂಟ್ಸ್ಗಳು. ಇದು ಪ್ರೈವೇಟ್ ವೆಹಿಕಲ್ಸ್ಗಳಿಗೆ ಮಾತ್ರ, ಅಂದ್ರೆ ವೈಟ್ ಬೋರ್ಡ್ ಗಾಡಿಗಳಿಗೆ ಮಾತ್ರ. ಓಕೆ, ಅದೇ ನಿಮ್ಗೆ ಎಲ್ಲೋ ಬೋರ್ಡ್ ಬಂತಪ್ಪ ಅಂತ ಹೇಳಿದ್ರೆ ನಿಮಗೆ ಕಮರ್ಷಿಯಲ್ ವೆಹಿಕಲ್ಸ್ಗಳು ಬರುತ್ತೆ. ಓಕೆ, ಕಮರ್ಷಿಯಲ್ ಲೈಕ್ ನಿಮಗೆ ಅಶೋಕ್ ಲೇಲ್ಯಾಂಡ್ ಗೂಡ್ಸ್ ಗಾಡಿಗಳಾಗಿರ್ಬೋದು, ಇವನ್ ಮಹೇಂದ್ರ ಬೊಲೆರೋ ಪಿಕಪ್ ಆ ಥರ ಗಾಡಿಗಳಾಗಿರ್ಬೋದು. ಅದಕ್ಕೆಲ್ಲ ನಿಮಗೆ RC DL, ಇನ್ಶೂರೆನ್ಸ್ ಕಾಪಿ, ಆಧಾರ್, ಪಾನ್, ಅದ್ರ ಜೊತೆಗೆ ನಿಮಗೆ ರೋಡ್ ಟ್ಯಾಕ್ಸ್ ಬರುತ್ತೆ. ಓಕೆ, ರೋಡ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ನೀವು. ರೋಡ್ ಟ್ಯಾಕ್ಸ್ ಹೌದೌದು, ಖಂಡಿತವಾಗ್ಲೂ ಆಗಿರ್ಬೇಕು. ಇವನ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಾವು ಪೇ ಮಾಡಿ ಅದ್ರ ರೆಸಿಪ್ಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ಇವನ್ ಆಫ್ಟರ್ ದಟ್ ಆಲ್ಸೋ ಅದು ಇದೆ ನಿಮಗೆ, ಅದು ಸಮ್ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಅಲೋ ಮಾಡ್ತಾರೆ. ಓಕೆ, ಇವನ್ ಆಕ್ಸಿಡೆಂಟ್ ಆದ್ಮೇಲೂ ಕೂಡ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ರೋಡ್ ಟ್ಯಾಕ್ಸ್ ನ ಪೇ ಮಾಡಿಸ್ಕೊಂಡು ಕೊಡೋ ಅಂತ, ಅಂದ್ರೆ ಕಸ್ಟಮರ್ ಬೆನಿಫಿಟ್ಸ್ಗೋಸ್ಕರ ಅದನ್ನ ಮಾಡ್ತಾ ಇದ್ದಾರೆ. ಓಕೆ, ಅದು ಬೇಕಾಗತ್ತೆ. ಅಂಡ್ ನಿಮಗೆ ಫಿಟ್ನೆಸ್ ವೆಹಿಕಲ್ ಫಿಟ್ನೆಸ್ ಇರಬೇಕಾಗುತ್ತೆ, FC ರನ್ನಿಂಗ್ ಇರಬೇಕಿರುತ್ತೆ. ಇದಿಷ್ಟು ಅಡಿಷನಲ್ ಡಾಕ್ಯುಮೆಂಟ್ಸ್ ಆಗುತ್ತೆ ಕಮರ್ಷಿಯಲ್ ವೆಹಿಕಲ್ಗಳಿಗೆ. ಅದೇ ನಿಮಗೆ ಇವಾಗ ವೆಹಿಕಲ್ಸ್ಗಳಲ್ಲಿ ನಿಮಗೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡೋ ಅಂತ ಕಾರ್ಗಳು. ಓಕೆ, ಲೈಕ್ ಎಲ್ಲೋ ಬೋರ್ಡ್ ಕಾರ್ಸ್ಗಳಿಗೆ ನಿಮಗೆ ರೂಟ್ ಪರ್ಮಿಟ್ ಬೇಕಾಗುತ್ತೆ. ಓಕೆ, ಆ ಡಾಕ್ಯುಮೆಂಟ್ ಜೊತೆಗೆ ರೂಟ್ ಪರ್ಮಿಟ್, ನೀವು ರೂಟ್ ಪರ್ಮಿಟ್ ಒಂದು ಬೇಕಾಗುತ್ತೆ. ಅಂಡ್ ಫಿಟ್ನೆಸ್, ಅದ್ರಲ್ಲಿ ಅಲ್ಲೂ ಕೂಡ ಫಿಟ್ನೆಸ್ ಬರುತ್ತೆ, ವೆಹಿಕಲ್ FC ಬರುತ್ತೆ. ಅಂಡ್ ಅದು ಅಲ್ಲಿ ಕೂಡ ನಿಮಗೆ ರೋಡ್ ಟ್ಯಾಕ್ಸ್ ಬರುತ್ತೆ. ರೋಡ್ ಟ್ಯಾಕ್ಸ್ ಏನ್ ಪೇ ಮಾಡ್ತೀರಾ ಆ ರಿಸಿಪ್ಟ್ ಕೂಡ ಬೇಕಾಗುತ್ತೆ. ಇಷ್ಟು ನಿಮಗೆ ಕಮರ್ಷಿಯಲ್ ವೆಹಿಕಲ್ಸ್ ಗಳಿಗೆ ಡಾಕ್ಯುಮೆಂಟ್ಸ್ ಬೇಕಾಗಂತದ್ದು. ನೋಡಿ, ನಿಮಗೆ ಪ್ರೈವೇಟ್ ಕಾರ್ಗೆ RC DL, ನಿಮಗೆ ಇನ್ಶೂರೆನ್ಸ್ ಕಾಪಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇಷ್ಟು. ಅಂಡ್ ಕಮರ್ಷಿಯಲ್ ಗಾಡಿಗಳಿಗೆ ನಿಮಗೆ RC DL, ಇನ್ಶೂರೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಜೊತೆಗೆ ನಿಮಗೆ ರೋಡ್ ಟ್ಯಾಕ್ಸ್ ಅಂಡ್ FC ಬರುತ್ತೆ. ಅಂಡ್ ನಿಮ್ಗೆ ಎಲ್ಲೋ ಬೋರ್ಡ್ ಗಾಡಿಗಳಿಗೆ RC DL, ಇನ್ಶೂರೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಂಡ್ ರೂಟ್ ಪರ್ಮಿಟ್ ಕಂಪಲ್ಸರಿ ಬೇಕಾಗುತ್ತೆ. ರೂಟ್ ಪರ್ಮಿಟ್ ಅಂದ್ರೆ ಯಾವುದು? ರೂಟ್ ಪರ್ಮಿಟ್ ಅಂತ ಹೇಳಿದ್ರೆ ಸ್ಟೇಟ್ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಸ್ಟೇಟ್ ಅಲ್ಲಿ ಹೋಗಿ ಆಕ್ಸಿಡೆಂಟ್ ಆಯ್ತು ಅಂತ ಪ್ಲೇಸಸ್ ಅಲ್ಲಿ. ಅಂಡ್ ಇಲ್ಲೂ ಕೂಡ ನಿಮ್ಗೆ ಪರ್ಮಿಟ್ ಬೇಕಾಗುತ್ತೆ. ಇಲ್ಲಿ ನಮ್ಮ ಸ್ಟೇಟ್ ಅಲ್ಲೂ ಕೂಡ ಗಾಡಿ ರನ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದು ಪರ್ಮಿಟ್ ಅಂತ ಇಶ್ಯೂ ಮಾಡಿರ್ತಾರೆ. ಓಕೆ, ನಿಮ್ಗೆ ಎಲ್ಲೋ ಬೋರ್ಡ್ ಗಾಡಿಗಳಿಗೆ ಆ ಪರ್ಮಿಟ್ ಕಂಪಲ್ಸರಿ ಇರಬೇಕಾಗುತ್ತೆ. ಹೀಗೆ ಬರುತ್ತೆ. ಅಂಡ್ ನಿಮಗೆ ಇದನ್ನೆಲ್ಲ ದಾಟಿ ಮುಂದೆ ಬಂತು ಅಂತ ಹೇಳಿದ್ರೆ ನಿಮಗೆ ಇಷ್ಟು ಡಾಕ್ಯುಮೆಂಟ್ಸ್, ಬೇಸಿಕ್ ಡಾಕ್ಯುಮೆಂಟ್ಸ್ ಇಷ್ಟು ಸಾಕು. ಅದಾದ್ಮೇಲೆ ನಿಮ್ಗೊಂದು ಕ್ಲೈಮ್ ಫಾರ್ಮ್ ಬರುತ್ತೆ. ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಕ್ಲೈಮ್ ಫಾರ್ಮ್ ಅಂತ ಕೊಡ್ತಾರೆ. ಆ ಕ್ಲೈಮ್ ಫಾರ್ಮ್ನ ತಗೊಂಡು ನೀವು ಹೇಗಾಯಿತು, ಎಲ್ಲಾಯಿತು, ಪ್ಲೇಸ್ ಆಫ್ ಆಕ್ಸಿಡೆಂಟ್, ಡೇಟ್ ಆಫ್ ಆಕ್ಸಿಡೆಂಟ್ ಅಂಡ್ ಕಾಸ್ ಆಫ್ ಲಾಸ್ ಹೇಗಾಯಿತು ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಬರೀಬೇಕಾಗುತ್ತೆ ಕ್ಲೈಮ್ ಫಾರ್ಮ್ ಅಲ್ಲಿ. ಅಂಡ್ ನಿಮಗೆ ಯಾರು RC ಓನರ್ ಇರ್ತಾರೆ ಅವ್ರದ್ದು ಸಿಗ್ನೇಚರ್ ಬರುತ್ತೆ, ಸಿಗ್ನೇಚರ್ ಮಾಡ್ಕೊಡ್ಬೇಕು. ಅಂಡ್ ಈವನ್ ನೀವು ಕನ್ನಡದಲ್ಲಾದ್ರೂ ಬರಿಬಹುದು, ಇಂಗ್ಲೀಷಲ್ಲಾದ್ರೂ ಬರಿಬಹುದು. ಅದೆಲ್ಲ ಇವಾಗ ನೋಡಿದ್ರೆ ನಿಮ್ಗೆಲ್ಲ ಕ್ಲೈಮ್ ಫಾರ್ಮ್ಸ್ಗಳೆಲ್ಲ ಇಂಗ್ಲೀಷಲ್ಲಿ ಇರುತ್ತೆ. ಸೊ ಹಾಗಾಗಿ ಕೆಲವೊಬ್ರು ಪ್ಯಾನಿಕ್ ಆಗ್ಬಿಡ್ತಾರೆ, ಇದು ಇಂಗ್ಲೀಷಲ್ಲೇ ಫಿಲ್ ಮಾಡ್ಬೇಕನ್ನೋ ಅಂತ ಹೇಳ್ಬಿಟ್ಟು. ಆ ನೆಸಿಟಿ ಇಲ್ಲ, ನಿಮ್ಗೆ ಕನ್ನಡ ಬರುತ್ತೆ, ಕನ್ನಡದಲ್ಲೇ ಫಿಲ್ ಮಾಡಿ. ಓಕೆ, ಅವ್ರು ಅರ್ಥ ಮಾಡ್ಕೊಳ್ಳೋ ತರ ಇದ್ರೆ ಅವ್ರು ಮಾಡ್ಕೋತಾರೆ, ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಹತ್ರ ಕೇಳ್ಕೊಂಡು ಅವ್ರು ಅರ್ಥ ಮಾಡಿಸ್ಕೋತಾರೆ. ಓಕೆ, ಆ ಥರ ಇರುತ್ತೆ. ಹಾಗಾಗಿ ಒಂದು ಕ್ಲೈಮ್ ಫಾರ್ಮ್ ಒಂದು ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಒಬ್ರು ಸರ್ವೇರ್ ಅಂತ ಹೇಳಿ ಅಲಾಟ್ ಮಾಡ್ತಾರೆ. ಓಕೆ, ಸರ್ವೇರ್ ಬಂದು ನಿಮಗೆ ಏನು ಇದ್ರ ಜೊತೆಗೆ ಎಸ್ಟಿಮೇಷನ್ ಕೇಳ್ತಾರೆ. ಎಸ್ಟಿಮೇಷನ್ ಒಂದು ಪ್ರೊವೈಡ್ ಮಾಡಿ ಕೊಡ್ತು ಅಂತ ಹೇಳಿದ್ರೆ ಅದನ್ನು ನಾವು ಒಂದು ವರ್ಕ್ಶಾಪ್ ಅವರು ಎಸ್ಟಿಮೇಷನ್ ಕೊಡ್ತಾರೆ. ಅಂದ್ರೆ ಅಥರೈಸ್ಡ್ ಡೀಲರ್ಶಿಪ್ ಎಸ್ಟಿಮೇಷನ್ ಅಂತ ಹೇಳ್ತಾರೆ. ಅಂದ್ರೆ ವೆಹಿಕಲ್ ನೀವು ಬಿಡ್ತಿರಲ್ಲ ವರ್ಕ್ಶಾಪ್ಗೆ, ಅದೇನ್ ಕಾಸ್ಟ್ ಆಗುತ್ತೆ, ಎಷ್ಟು ಖರ್ಚು ಬರುತ್ತೆ ನಮಗೆ ಅನ್ನೋದನ್ನ ಎಸ್ಟಿಮೇಷನ್ ಅಂತ ಹೇಳ್ತೀವಿ. ಆ ಎಸ್ಟಿಮೇಷನ್ ಪ್ರಿಪೇರ್ ಮಾಡಿ ಕೊಡ್ತಾರೆ. ಈ ಎಲ್ಲ
ಡಾಕ್ಯುಮೆಂಟ್ಸ್ ಜೊತೆಗೆ ಎಸ್ಟಿಮೇಷನ್ ಕೊಡ್ತು ಅಂತ ಹೇಳಿದ್ರೆ ನಿಮಗೆ ಇನ್ಶೂರೆನ್ಸ್ ಕಂಪ್ನಿ ಅದನ್ನೆಲ್ಲ ಸರ್ವೆ ಮಾಡಿ ನಿಮಗೆ ಅಪ್ರೂವಲ್ ಅಂತ ಹೇಳಿ ಇಶ್ಯೂ ಮಾಡ್ತಾರೆ. ಓಕೆ, ಹೀಗೆ ಇನ್ಶೂರೆನ್ಸ್ ವರ್ಕ್ ಆಗುತ್ತೆ. ಅಪ್ರೂವಲ್ ಆದ್ಮೇಲೆ ನಾವು ಆಸ್ ಇಟ್ ಈಸ್ ಏನು ಅವ್ರು ಬೇಸ್ಡ್ ಆನ್ ವರ್ಕ್ ಅಪ್ರೂವಲ್ ಮೇಲೆ ವರ್ಕ್ ಮಾಡ್ತೀವಿ, ಫೈನಲಿ ಬಿಲ್ ಕೊಡ್ತೀವಿ. ಅಂದ್ರೆ ಇನ್ಸ್ಪೆಕ್ಷನ್ ಅಂತ ಏನಾದ್ರು ನಡೆಯುತ್ತೆ ಸರ್? ಅಂದ್ರೆ ಅದು ಗ್ಯಾರೇಜ್ ಇಂದ ನಡೆಯುತ್ತೆ ಅಥವಾ ಏನಾದ್ರು ಇನ್ಸೂರೆನ್ಸ್ ಕಂಪನಿ ಕಡೆಯಿಂದ ನಡೆಯುತ್ತೆ? ಸರ್ ಆಕ್ಚುಲಾಗಿ ಇನ್ಶೂರೆನ್ಸ್ ಕಂಪ್ನಿಯಿಂದ ಸರ್ವೇಯರ್ನ ಅಲಾಟ್ ಮಾಡ್ತಾರೆ. ಆ ಸರ್ವೇಯರ್ ಬಂದು ನಿಮಗೆ ವೆಹಿಕಲ್ನ ಇನ್ಸ್ಪೆಕ್ಷನ್ ಮಾಡಿ ಏನೇನು ಡ್ಯಾಮೇಜಸ್ ಇದೆ, ಏನೇನು ಆಗಿದೆ ಅದನ್ನೆಲ್ಲ ವಿತ್ ಎಸ್ಟಿಮೇಷನ್ ಜೊತೆಗೆ ಚೆಕ್ ಮಾಡಿ ನಿಮಗೆ ವರ್ಕ್ ಅಪ್ರೂವಲ್ ಇಶ್ಯೂ ಮಾಡ್ತಾರೆ. ಆ ವರ್ಕ್ ಅಪ್ರೂವಲ್ ಜೊತೆಗೆ ನೀವು ವೆಹಿಕಲ್ನ ವರ್ಕ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಸ್ಟೇಜ್ ಬೈ ಆ ಫೋಟೋಸ್ಗಳನ್ನು ಕೂಡ ಇನ್ಶೂರೆನ್ಸ್ ಕಂಪ್ನಿ ತಗೊಳುತ್ತೆ. ಓಕೆ, ಫೈನಲಿ ನಮಗೆ ಅದು ವೆಹಿಕಲ್ ರೆಡಿ ಆಯಿತು ಅಂತ ಹೇಳಿದ್ರೆ ನಾವು ಬಿಲ್ ಇಶ್ಯೂ ಮಾಡ್ತೀವಿ ವಿತ್ ರೀಇನ್ಸ್ಪೆಕ್ಷನ್. ಅದೆಲ್ಲದು ಕೂಡ ಸ್ಟೇಜ್ ವೈಸ್ ನಿಮಗೆ ಪ್ರೋಸೆಸ್ ಗೊತ್ತಿರಬೇಕಾಗತ್ತೆ. ಮೇನ್ ಇಂಪಾರ್ಟೆಂಟ್ ಯಾವ ಸ್ಟೇಜಲ್ಲಿ ನಾವು ಏನು ಮಾಡಬೇಕು, ಫೋಟೋಸ್ಗಳು ಯಾವ ಸ್ಟೇಜಲ್ಲಿ ಬೇಕಾಗುತ್ತೆ, ಅದೆಲ್ಲ ಫೋಟೋಸ್ಗಳನ್ನ ನಾವು ಇನ್ಶೂರೆನ್ಸ್ ಕಂಪ್ನಿ ಪ್ರೊವೈಡ್ ಮಾಡ್ತು ಅಂತ ಹೇಳಿದ್ರೆ ಅವ್ರು ಈಸಿಯಾಗಿ ನಮಗೆ ಕ್ಲೈಮ್ನ ಸೆಟಲ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಫೈನಲಿ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಕ್ಯಾಶ್ಲೆಸ್ ಟೈಪ್ ಅಂತ ಒಂದಿದೆ. ಓಕೆ, ಆ ಕ್ಯಾಶ್ಲೆಸ್ ಟೈಪ್ ನಮ್ಮಲ್ಲಿ ನಾನು ತುಂಬ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಾಗಿ. ಓಕೆ, ಆ ಇನ್ಶೂರೆನ್ಸ್ ಕ್ಯಾಶ್ಲೆಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ಪಾಪ ಕಸ್ಟಮರ್ಗಳಿಗೆ ಬೆನಿಫಿಟ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಇವಾಗ 1 ಲಕ್ಷ ಬಿಲ್ ಆಯಿತು ಅಂತ ಹೇಳಿದ್ರೆ ನೀವು 1 ಲಕ್ಷ ಇಟ್ಕೊಂಡಿರೋದಿಲ್ಲ. ಓಕೆ, ಎಲ್ಲ ಕಸ್ಟಮರ್ಸ್ಗಳ ಪಾಪ ಅವ್ರ ಹತ್ರ ಇರೋದಿಲ್ಲ. ಕೆಲವೊಂದು ಟೈಮಲ್ಲಿ ಆಕ್ಸಿಡೆಂಟ್ ಆದಂಥ ಸಿಚುವೇಶನ್ಸ್ಗಳಲ್ಲಿ ನಿಮಗೆ ಕ್ಯಾಶ್ಲೆಸ್ ಇತ್ತು ಅಂತ ಹೇಳಿದ್ರೆ ನೀವು ಡಿಫ್ರೆನ್ಸ್ ಅಮೌಂಟು ಏನು ಇವಾಗ ಇನ್ಶೂರೆನ್ಸ್ ಕಂಪ್ನಿ ಪೇ ಮಾಡುತ್ತೆ ಅದನ್ನ ಬಿಟ್ಟು ನಿಮ್ಮ ಕೈಯಿಂದ ಏನು ಬೇರ್ ಮಾಡೋ ಅಂತ ಅಮೌಂಟ್ ಇರುತ್ತೆ ಅದನ್ನ ಮಾತ್ರ ಪೇ ಮಾಡಿ ತಗೊಂಡು ಹೋಗೋ ಅಂಥದ್ದು ಇರುತ್ತೆ. ಅದನ್ನ ಕ್ಯಾಶ್ಲೆಸ್ ಫೆಸಿಲಿಟಿ ಅಂತ ಹೇಳ್ತಾರೆ. ಮೋಸ್ಟ್ ಆಫ್ ದಿ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ನಮ್ಮ ಯೂನಿವರ್ಸಲ್ ಆಟೋ ಗ್ಯಾರೇಜಿಂದ ಕ್ಯಾಶ್ಲೆಸ್ ಟೈ ಅಪ್ ಮಾಡಿದ್ದೀವಿ. ಹಾಗಾಗಿ ನಿಮಗೆ ಅದೊಂದು ಬೆನಿಫಿಟ್ ನಮ್ಮಲ್ಲಿ ಆ್ಯಡ್ ಆಗುತ್ತೆ. ಓಕೆ ಸರ್, ಈಗ ಅದಾದ ನಂತರ ಸೊ ಈಗ ಇನ್ನೊಂದು ಏನಿದೆ ಅಂದರೆ ಈಗ ಇನ್ಸೂರೆನ್ಸ್ಗಳು ನಾವು ನೋಡ್ದಂಗೆ ತುಂಬಾ ರಿಜೆಕ್ಟ್ಗಳಾಗುತ್ತೆ. ಸೊ ಇನ್ಸೂರೆನ್ಸ್ ಗಾಡಿಗೆ ಮಾಡಿಸಿದ್ರು ಸೊ ಆ ಇನ್ಸೂರೆನ್ಸ್ ಬಂದು ಕ್ಲೇಮ್ ಆಗೋದಿಲ್ಲ. ಸೊ ಈ ರೀತಿಯಾದ ಕೇಸಸ್ಗಳ ಬಗ್ಗೆ ಸ್ವಲ್ಪ ನಮಗೆ ಎಕ್ಸ್ಪ್ಲೇನ್. ಹಾಂ ಸರ್, ಖಂಡಿತ. ನಿಮಗೆ ಯಾವ ಕೇಸಸ್ಸಲ್ಲಿ ನಿಮಗೆ ರಿಜೆಕ್ಟ್ ಆಗ್ತವೆ ಅಂತ ಹೇಳಿದ್ರೆ ನಿಮಗೊಂದು NCB ಅಂತ ಕರೀತಾರೆ. ಓಕೆ, NCB ರಾಂಗ್ ಡಿಕ್ಲರೇಷನ್ ಅಂತ ಆಗುತ್ತೆ. ಅದು ಹೇಗಪ್ಪ ಅಂತ ಹೇಳಿದ್ರೆ ನಿಮಗೆ NCB ಸ್ಲ್ಯಾಬ್ ಬರುತ್ತೆ. ನಿಮಗೆ ಈ ಇಯರಲ್ಲಿ ಈ ವರ್ಷ ನೀವು ಒಂದು ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿನಲ್ಲಿ ನೀವು ಇನ್ಶೂರೆನ್ಸ್ ತಗೊಂಡಿದ್ದೀರಾ. ಓಕೆ, ಆ ಕಂಪ್ನಿನಲ್ಲಿ ಫುಲ್ ಒಂದು ಇಯರಲ್ಲಿ ನೀವೇನು ಕ್ಲೈಮ್ ಮಾಡೋದೇ ಇಲ್ಲ. ಓಕೆ, ನೀವು ಕ್ಲೈಮ್ ಮಾಡಲ್ಲ ಅಂತ ಹೇಳಿದಾಗ ಆ ನೆಕ್ಸ್ಟ್ ಇನ್ಶೂರೆನ್ಸ್ ಕಂಪ್ನಿ ನೀವು ಸೆಕೆಂಡ್ ಇಯರ್ಗೆ ರಿನ್ಯೂವಲ್ ಮಾಡೋ ಟೈಮ್ಗೆ 20% ಡಿಸ್ಕೌಂಟ್ ಇರುತ್ತೆ. ಓಕೆ, ಒಂದು ವರ್ಷದಲ್ಲಿ ನೀವೇನು ಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯು ಆರ್ ಎಲಿಜಿಬಲ್ ಫಾರ್ 20% ಆಫ್ ದಿ ಏನು NCB ಅಮೌಂಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ನೀವು ಪಾಲಿಸಿ ಮಾಡಬೇಕಾದ್ರೆ ಕಡಿಮೆ ತಗೋತಾರೆ. ಈಗ ಒಂದು 100 ರೂಪಾಯಿ ನಿಮ್ಮ ಹತ್ರ ಒಂದು ಇನ್ಶೂರೆನ್ಸ್ ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಲಾಸ್ಟ್ ಇಯರ್ ಯಾವುದೋ ಒಂದು ಇನ್ಶೂರೆನ್ಸ್ ಕಂಪ್ನಿ ಅಲ್ಲಿ ನೀವು ಕ್ಲೈಮ್ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ನಿಮ್ಮ ಹತ್ರ 80 ರೂಪಾಯಿ ಅಷ್ಟೇ ತಗೋತಾರೆ. ಅದು ಎನಿ ಇನ್ಶೂರೆನ್ಸ್ ಕಂಪ್ನಿ ಆಗಿರಲಿ 80 ರೂಪಾಯಿ ಅಷ್ಟೇ ತಗೋಬೇಕು. ಅದನ್ನ ನಿಮಗೆ ನೋ ಕ್ಲೈಮ್ ಬೋನಸ್ ಅಂತ ಹೇಳಿ ಕರೀತಾರೆ. ಓಕೆ, 20% NCB ಇರುತ್ತೆ. ಓಕೆ, ಅದ್ರ ನೆಕ್ಸ್ಟ್ ಇಯರ್ಗೆ ನಿಮಗೆ ಸೆಕೆಂಡ್ ಇಯರ್ ಕೂಡ ನಿಮಗೆ ಗಾಡಿ ಇನ್ಶೂರೆನ್ಸ್ ಮಾಡಿದ್ದೀರಾ, ಸೆಕೆಂಡ್ ಇಯರ್ ಕೂಡ ನಿಮ್ದೇನು ಥ್ಯಾಂಕ್ಫುಲ್ ಏನೋ ಆಗಿಲ್ಲ, ಗಾಡಿ ಏನು ಟಚ್ ಆಗಿಲ್ಲ, ಏನು ಇನ್ಶೂರೆನ್ಸ್ ಕ್ಲೈಮ್ ಮಾಡಿಲ್ಲ ಅಂತ ಹೇಳಿದಾಗ 25% ನಿಮಗೆ NCB ಬರುತ್ತೆ. ಓಕೆ, ಸೆಕೆಂಡ್ ಇಯರ್ಗೆ ನಿಮಗೆ 5% ಆ್ಯಡ್ ಆಗುತ್ತೆ. ಓಕೆ, ಈ 25% ನಿಮಗೆ ಎಲಿಜಿಬಲ್ ಇರುತ್ತೆ. ನೀವು 25% ವಿತ್ ನೀವು ಥರ್ಡ್ ಇಯರ್ ಇನ್ಶೂರೆನ್ಸ್ನ ರಿನ್ಯೂವಲ್ ಮಾಡ್ಬೋದು. ಓಕೆ, ನೀವು ಅದೇ ಥರ್ಡ್ ಇಯರ್ ಕೂಡ ಯಾವುದೇ ರೀತಿ ಏನು ಕ್ಲೈಮ್ ಮಾಡಲಿಲ್ಲ ಅಂದಾಗ 35% NCB ಆ್ಯಡ್ ಆಗುತ್ತೆ. ಓಕೆ, ಇದು ಸ್ಲ್ಯಾಬ್ ನಿಮಗೆ ಸ್ಲ್ಯಾಬ್ ಆ್ಯಡ್ ಆಗ್ತಾ ಹೋಗುತ್ತೆ 5 ಇಯರ್ಸ್ಗೆ. ಹಾಗೆ ನಿಮಗೆ 4th ಇಯರ್ 45% ಆ್ಯಂಡ್ 5th ಇಯರ್ 50%. ಓಕೆ, ಈ 5 ವರ್ಷ ನೀವೇನು ಕ್ಲೈಮ್ ಮಾಡಲಿಲ್ಲ ಅಂದರೆ ನಿಮಗೆ 50% NCB ಇರುತ್ತೆ. ಓಕೆ, ಇಲ್ಲಿ ಆ್ಯಕ್ಚುಲಾಗಿ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ತುಂಬ ಕಸ್ಟಮರ್ಗಳಿಗೆ ಯಾವ ವರ್ಷ ನಾನು ಕ್ಲೈಮ್ ಮಾಡಿದ್ದೆ ಅಥವಾ ಯಾವ ಸ್ಲ್ಯಾಬಲ್ಲಿ ನಾನು ಎಲಿಜಿಬಲ್ ಇದ್ದೀನಿ ಅನ್ನೋ ಇನ್ಫಾರ್ಮೇಷನ್ ಇರೋದಿಲ್ಲ. ಓಕೆ, ಅವ್ರು ಇವಾಗ ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಆನ್ಲೈನಲ್ಲಿ ಬೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇವಾಗ ತುಂಬಾನೇ ನಿಮಗೆ ಗೊತ್ತಿದೆ ಪಾಲಿಸಿ ಎಲ್ಲಿ ಬೇಕಾದ್ರೂ ತಗೋಬಹುದು, ಮೊಬೈಲಲ್ಲೇ ತಗೋಬಹುದು. ಹೌದು, ತಗೋಬಹುದು. ತಗೊಳ್ಳೋದು ಓಕೆ, ನಿಮ್ಗೆ ಹೋಗಿ ಇನ್ನೊಂದು ಕಂಪ್ನಿನಲ್ಲಿ ಹುಡ್ಕಾಡಿ ತಗೊಳಕ್ಕಿಂತನೂ ಅದು ವೆಲ್ ಅಂಡ್ ಗುಡ್. ಆದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರಬೇಕಿರುತ್ತೆ NCBಗಳ ಬಗ್ಗೆ. ಓಕೆ, ನಾವು ಮಿಸ್ ಆಗಿ ಇವಾಗ 20% ತಗೊಳ್ಳೋದಕ್ಕೆ ನಾವು 25% ತಗೊಂಡಾಗ ಅಲ್ಲಿ ನಿಮಗೆ NCB ರಾಂಗ್ ಡಿಕ್ಲರೇಷನ್ ಅಂತ ಹೇಳ್ತಾರೆ. ನೀವು ಕ್ಲೈಮ್ ಹೋದಾಗ ನಿಮಗೆ ರಾಂಗ್ ಇದನ್ನ ಪ್ರೀಮಿಯಂನ ಪೇ ಮಾಡಿದ್ದೀರಾ, 20% ತಗೊಳ್ಳೋದಕ್ಕೆ 25% ತಗೊಂಡಿದ್ದೀರಾ. ಸೊ ನಿಮಗೆ NCB ರಾಂಗ್ ಡಿಕ್ಲರೇಷನ್ ಆಗುತ್ತೆ. ಈ ಬೇಸ್ ಮೇಲೆ ನಿಮಗೆ ಕ್ಲೈಮ್ನ ರಿಜೆಕ್ಟ್ ಮಾಡ್ತಾ ಇರುತ್ತೆ ಇನ್ಶೂರೆನ್ಸ್ ಕಂಪನಿ. ಓಕೆ, ನಿಮಗೆ ಮೋಸ್ಟ್ ಆಫ್ ದಿ ವೆಹಿಕಲ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ವೆಹಿಕಲ್ಗಳಲ್ಲಿ ಈ ತರ ಇಶ್ಯೂಸ್ ಇಂದನೇ ಕ್ಲೈಮ್ ರಿಜೆಕ್ಟ್ ಆಗಿರೋಂಥದ್ದು ನಾನು ನೋಡಿರೋದು. ಓಕೆ, ಇದನ್ನೇ NCB ಸ್ಲ್ಯಾಬ್ ಅಂತ ಹೇಳ್ತಾರೆ. ನಿಮಗೆ 5 ವರ್ಷ ನಿಮ್ಗೆ ಏನು ಕ್ಲೈಮ್ ಮಾಡಿಲ್ಲ ಅಂತ ಹೇಳಿದ್ರೆ 50% ಎಲಿಜಿಬಲ್ ಇರ್ತೀರಾ. ಓಕೆ, ಅಂಡ್ ಇನ್ನೊಂದು ಇದರಲ್ಲಿ ನೀವು ಇನ್ನೊಂದು ಪರ್ಸನ್ಗೆ ನೀವು ಗಾಡಿನ ಸೇಲ್ ಮಾಡ್ತೀರಾ. ಆ ಸೇಲ್ ಮಾಡೋ ಟೈಮಲ್ಲಿ ನಿಮ್ಮ ಹತ್ರ NCB ಬಂದು 35% ಇದೆ. ಓಕೆ,
35% ಇದೆ, ನೀವು ಸೇಲ್ ಮಾಡಿದ್ರಿ, ಅವಾಗ ಅವರು ಕೂಡ 35%ಗೆ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಇಯರ್ 45% ತಗೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ನೇಮ್ ಟ್ರಾನ್ಸ್ಫರ್ ಮಾಡಿದಾಗ NCB ಆಟೋಮೆಟಿಕಲಿ 0 ಆಗುತ್ತೆ. ಓಕೆ, ಯಾಕಂದ್ರೆ ಈ ಪರ್ಸೆಂಟೇಜ್ ಬಂದು ಅದು ನಿಮ್ದು, ಅಂದ್ರೆ ನಾವೇನು ನಾನು ಸೇವ್ ಮಾಡಿರ್ತೀನಿ 2-3 ವರ್ಷ ಕ್ಲೈಮ್ ಮಾಡಿದಾನೆ ಅದು ನಿಮ್ದು. ಹಾಗಾಗಿ ನಿಮ್ ಬೆನಿಫಿಟ್ ನ ಇನ್ನೊಬ್ಬ ಕಸ್ಟಮರ್ ನೀವು ಮಿತ್ರ ಬೈ ಮಾಡೋರು ಅದನ್ನ ತಗೊಳ್ಳೋದಕ್ಕೆ ಬರೋದಿಲ್ಲ. ಓಕೆ, ಸೊ ಇದು 0 ಆಗುತ್ತೆ. ಅಂಡ್ ನಿಮಗೆ ಈ ಬೇಸ್ ಮೇಲೆನೆ NCB ಸ್ಲ್ಯಾಬ್ಗಳು ವರ್ಕ್ ಆಗೋದು. ಓಕೆ, ನಿಮಗೆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದ್ರೆ ನೀವು ವೆಹಿಕಲ್ ನೀವು ಸೇಲ್ ಮಾಡ್ತೀರಾ. ಓಕೆ, ಅವ್ರದ್ದು ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಆಗುತ್ತೆ, ನೀವು ಇನ್ನೊಂದು ವೆಹಿಕಲ್ ನ ಪರ್ಚೇಸ್ ಮಾಡಕ್ ಹೋಗ್ತೀರಾ. ಓಕೆ, ನಿಮ್ಮ ಹತ್ರ 20% ಹಳೆ ವೆಹಿಕಲ್ ಅಲ್ಲಿ NCB ಇರುತ್ತೆ. ಓಕೆ, ನೀವು ಆ ಕಂಪನಿಯಿಂದ NCB ಸರ್ಟಿಫಿಕೇಟ್ ಅಂತ ತಗೋಬಹುದು. ಸೇಮ್ ಕಂಪನಿ ಆಗ್ಬೇಕಾ? ಇಲ್ಲ, ನೀವು ಯಾವುದೇ ಕಂಪ್ನಿನಲ್ಲಿ ಇವಾಗ ಹೊಸ ಗಾಡಿ ತಗೋತೀರಾ. ಓಕೆ, ನಿಮ್ದೊಂದು ಹಳೆ ಗಾಡಿ ಇದೆ, ನೀವು ಇದನ್ನ ಸೇಲ್ ಮಾಡ್ಬಿಡ್ರಿ, ನಿಮ್ಮ ಹತ್ರ 25% NCB ಇತ್ತು. ಓಕೆ, ನೀವು ಅದು ಗಾಡಿನ ಸೇಲ್ ಮಾಡಿದ್ರಿ, ನಿಮ್ಮ ಹತ್ರ 25% NCB ಇದೆಯಲ್ಲ, ಅದಕ್ಕೆ ಆ ಕಂಪ್ನಿ ಹತ್ರ ನೀವು ಇನ್ಶೂರೆನ್ಸ್ ಕಂಪ್ನಿ ಹತ್ರ ನೀವು NCB ಲೆಟರ್ ಅಂತ ತಗೋತೀರಾ. ಓಕೆ, NCB ಲೆಟರ್ ತಗೊಂಡು ನೀವು ಅದೇ 25% NCB ಇರೋ ಅಂತದನ್ನ ನೀವು ಹೊಸ ಗಾಡಿ ಬೈ ಮಾಡಿದಾಗ ತುಂಬಾನೇ ಬರುತ್ತೆ ನಿಮಗೆ ಇನ್ಶೂರೆನ್ಸ್ ಪೇ ಮಾಡ್ಲಿಕ್ಕೆ. ಅಲ್ಲಿ ನೀವು ತುಂಬಾ ಅಮೌಂಟ್ ಸೇವ್ ಮಾಡಬಹುದು. ಈ 25% NCB ನಿಮ್ದು ಏನು ನೋ ಕ್ಲೈಮ್ ಬೋನಸ್ ಇದೆ, ಇದನ್ನ ಸರ್ಟಿಫಿಕೇಟ್ ನ ಅವರಿಗೆ ನೀವು ಪ್ರೊವೈಡ್ ಮಾಡಿದ್ರೆ ಇನ್ನು ಶೋರೂಮ್ ಅವ್ರಿಗೆ ಅವ್ರು ನಿಮಗೆ 25% ಡಿಸ್ಕೌಂಟ್ ಕೊಡ್ತಾರೆ. ಹೊಸ ಗಾಡಿ ಮೇಲೆ ನಿಮಗೆ 25% NCB ಡಿಸ್ಕೌಂಟ್ ಕೊಡ್ತಾರೆ. ಸೊ ಹಾಗಾಗಿ ಆ NCB ಡಿಕ್ಲರೇಷನ್ ಲೆಟರ್ ತಗೋಬೇಕಾಗುತ್ತೆ ಇನ್ಶೂರೆನ್ಸ್ ಕಂಪ್ನಿನಲ್ಲಿ. ಇದೊಂದು ಬೆನಿಫಿಟ್ ಇದೆ ನಿಮಗೆ, ಇದು ತುಂಬಾ ಜನ ಗೊತ್ತಿರೋದಿಲ್ಲ ಆಕ್ಚುಲ್ ಆಗಿ. ಅಂಡ್ ಇವನ್ ಹೇಳೋದು ಇಲ್ಲ ಅವರು, ಇದನ್ನ ಹೇಳೋದಿಲ್ಲ. ಸೊ ಹಾಗಾಗಿ ಇದು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ನಿಮಗೆ ಇನ್ನೊಂದು ನಿಮಗೆ ಬ್ರೇಕ್ ಇನ್ ಅಂತ ಹೇಳ್ತಾರೆ. ಇವಾಗ ನಿಮ್ದು ಇನ್ಶೂರೆನ್ಸ್ ರನ್ನಿಂಗ್ ಇದೆ, 2-3 ವರ್ಷದಿಂದ ರನ್ನಿಂಗ್ ಇದೆ, ಏನೋ ಸಮಯದಿಂದ ನೀವು ಕಟ್ಲಿಕ್ಕೆ ಆಗೋದಿಲ್ಲ, ನೀವು ಕಂಟಿನ್ಯೂಸ್ ಆಗಿ ಕಟ್ಟೋದಿಲ್ಲ, ಅದು ನಿಮಗೆ ಲ್ಯಾಪ್ಸ್ ಆಗ್ಬಿಡುತ್ತೆ ಇನ್ಶೂರೆನ್ಸ್. ಲ್ಯಾಪ್ಸ್ ಆಗಿ ನಿಮ್ಗೆ ಅಗೇನ್ ನೀವು ಪೇ ಮಾಡ್ತೀರಾ, ಇನ್ಶೂರೆನ್ಸ್ ಕಟ್ತೀರಾ, ತಗೋ ಹೋಗ್ತೀರಾ. ಆ ಲ್ಯಾಪ್ಸ್ ಆದಂತ ಟೈಮಲ್ಲಿ ಏನೇ ಡ್ಯಾಮೇಜಸ್ ಆಗಿದ್ರು ನಿಮ್ದು ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡಿ ಇನ್ಶೂರೆನ್ಸ್ ಕಂಪ್ನಿ ಪಾಲಿಸಿನ ಇಶ್ಯೂ ಮಾಡುತ್ತೆ. ಆ ಟೈಮಲ್ಲಿ ಏನಾದ್ರು ಡ್ಯಾಮೇಜಸ್ ಆಗಿದ್ದಂಥದ್ದು ನಿಮಗೆ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗೋದಿಲ್ಲ. ಓಕೆ, ನಿಮಗೆ ಬರೋದಿಲ್ಲ ಇನ್ಶೂರೆನ್ಸ್ ಅಲ್ಲಿ. ಓಕೆ, ಅದನ್ನ ನಿಮಗೆ ಪ್ರೀ ಎಕ್ಸಿಸ್ಟಿಂಗ್ ಡ್ಯಾಮೇಜಸ್ ಆರ್ ಬ್ರೇಕಿಂಗ್ ಡ್ಯಾಮೇಜಸ್ ಅಂತ ಹೇಳಿ ಕರೀತಾರೆ. ಓಕೆ, ನೀವು ಅದನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ನಿಮ್ಗೆ ಅದಕ್ಕೇನೆ ಹೇಳೋದು, ನೀವು ಯಾವತ್ತು ಪಾಲಿಸಿನ ಲ್ಯಾಪ್ಸ್ ಮಾಡ್ಕೋಬಾರದು. ಕಂಟಿನ್ಯೂ ಆಗಿ ನೀವು ಪಾಲಿಸಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಅಂಡ್ ನಿಮಗೆ RC ಮತ್ತೆ ಪಾಲಿಸಿ ಇದನ್ನ ಇಂಪಾರ್ಟೆಂಟ್ ಆಗಿ ಅವಾಗಲೇ ಹೇಳಿದಾಗೆ ಇದನ್ನ ಹೇಳಲೇಬೇಕಾಗತ್ತೆ. ಓಕೆ, RC ಮತ್ತೆ ಪಾಲಿಸಿ ಕಾಪಿ ಎರಡೂ ಕೂಡ ಒಂದೇ ಹೆಸರಲ್ಲಿ ಇರಬೇಕಾಗತ್ತೆ. ನೀವಾಗ ಪರ್ಚೇಸ್ ಮಾಡ್ತೀರಾ ವೆಹಿಕಲ್, ಓಕೆ, ಆ ಪರ್ಚೇಸ್ ಮಾಡಿದಂತ ವೆಹಿಕಲ್ಗೆ RC ಮಾತ್ರನೇ ಟ್ರಾನ್ಸ್ಫರ್ ಮಾಡ್ಕೋತೀರಾ. ಓಕೆ, ಈವನ್ ಪಾಲಿಸಿ ಕಾಪಿ ಇದೆಯಲ್ಲ, ಆಲ್ರೆಡಿ ರನ್ನಿಂಗ್ ಇದೆಯಲ್ಲ ಅಂತ ಹೇಳಿ ನೀವು ಇನ್ಶೂರೆನ್ಸ್ ಅದೇ ಕಾಪಿನ ಇಟ್ಕೊಂಡು ಸುಮ್ಮನೆ ಆಗಿರ್ತೀರಾ, ಅದನ್ನೇನೆ ಇಟ್ಕೊಂಡು ನೀವು ಸುಮ್ಮನೆ ಆಗಿರ್ತೀರಾ. ಇನ್ಶೂರೆನ್ಸ್ ನಿಮ್ಮ ಹೆಸರಲ್ಲಿ ಇರುತ್ತೆ, ಪಾಲಿಸಿ ಕಾಪಿ ಬೇರೆ ಯಾರೋ ಥರ್ಡ್ ಪಾರ್ಟಿ ಹೆಸರಲ್ಲಿ ಇರುತ್ತೆ. ಅಂಡ್ ಯಾರೋ ಸುರೇಶ್ ಅನ್ನೋ ರಮೇಶ್ ಅನ್ನೋ ಅವ್ರ ಹೆಸರಲ್ಲಿ ಇರುತ್ತೆ. ಅವರಿಂದ ನೀವು ವೆಹಿಕಲ್ ಬರೀ RC ಮಾತ್ರ ಟ್ರಾನ್ಸ್ಫರ್ ಮಾಡ್ಕೋತೀರಾ. ಸೊ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಗಿ ಏನಾದ್ರು ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ. ಅದು ಯಾವುದೇ ಇದಾದ್ರೂ ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆಗಿದ್ರೂ ಕವರ್ ಆಗೋದಿಲ್ವಾ? ನಿಮಗೆ ಥರ್ಡ್ ಪಾರ್ಟಿಗೆ ಬೇರೆನೆ ಬರುತ್ತದು. ಓಕೆ, ಅಂಡ್ ಇದು ನಾನು ಮಾತಾಡ್ತಾ ಇರೋದು ಓನ್ಲಿ OD ಕ್ಲೈಮ್ ಮಾತ್ರ. ಓಕೆ, TP ಕ್ಲೈಮ್ ಅದು ದೊಡ್ಡ ಚಾಪ್ಟರ್ ಇದೆ, ಅದು ಬೇರೆ ಇದೆ. ಓಕೆ, ಇದು ಓನ್ಲಿ OD ಕ್ಲೈಮ್ ಅಂದ್ರೆ ಏನು ವೆಹಿಕಲ್ ಡ್ಯಾಮೇಜಸ್ ಇರುತ್ತೆ ಅದಕ್ಕೆ ಮಾತ್ರನೇ ನಾನು ಹೇಳ್ತಾ ಇರೋದು. ಕ್ವಶನ್ ಇರೋದು ಬಂದು ಇದ್ದೇನೆ. ಹೌದು, ನಿಮಗೆ ಇವಾಗ ಏನಾದ್ರು ಆಕ್ಸಿಡೆಂಟ್ ಆದಾಗ ನಾವು ಫಸ್ಟ್ ನೋಡೋದು ಗಾಡಿ ಏನಾಗಿದೆ ಅಂತ ಹೇಳಿ. ಓಕೆ, ಹಾಗಾಗಿ ಇದು OD ಕ್ಲೈಮ್. TP ಕ್ಲೈಮ್ ಸಪರೇಟ್ ಇದೆ, ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ತುಂಬಾನೇ ಇದೆ. ಅದು ಬೇರೆ. ಇದು OD ಕ್ಲೈಮ್ ಅಂದ್ರೆ ಓನ್ ಡ್ಯಾಮೇಜ್ ವೆಹಿಕಲ್ ಕ್ಲೈಮ್ ಮಾತ್ರನೇ. ಇದಕ್ಕೆ ನಿಮಗೆ ಕಂಪಲ್ಸರಿ ಇರಲೇಬೇಕಾಗತ್ತೆ. ಓಕೆ, ಇನ್ಶೂರೆನ್ಸ್ ಮತ್ತೆ RC ಕಾರ್ಡು ಯಾವ ಒಬ್ಬರ ಹೆಸರಲ್ಲೇ ಇರಬೇಕಾಗುತ್ತೆ. ಆಗಿದ್ರೆ ಮಾತ್ರ ನಿಮಗೆ ಕ್ಲೈಮ್ ಬರುತ್ತೆ. ನಾವು ತುಂಬಾನೇ ಈಗ ನಾವು ವರ್ಕ್ಶಾಪ್ ಓಪನ್ ಮಾಡಿದ್ಮೇಲೆ ಹಾರ್ಡ್ಲಿ 10ರಿಂದ 15 ಕೇಸಸ್ಗಳು ಈ ತರ ನೋಡಿದೀವಿ. ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಕ್ಲೈಮ್ ಆಗದೆ ಇರೋದು. ಇವಾಗ ಅವ್ರಿಗೆ ಗೊತ್ತಿರೋದಿಲ್ಲ, ಈಗ ಇನ್ಶೂರೆನ್ಸ್ RC ಕಾರ್ಡ್ ಜೊತೆಗೆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಓಕೆ, ಇವಾಗ ಅವ್ರ ಹೆಸರಲ್ಲೇ ಇರುತ್ತೆ, ಕ್ಲೈಮ್ ಬರೋದಿಲ್ಲ. ಹಾಗಾಗಿ ಇದನ್ನ ತುಂಬಾ ಡೀಪ್ ಆಗಿ ನೋಡ್ಕೋಬೇಕಾಗುತ್ತದೆ. ಅಂದ್ರೆ ಈಗ ಅವರೆಲ್ಲ ಮಾಡಿರೋದು ಇದೇನೇನು ಪಾಯಿಂಟ್ಸ್ಗಳಿದೆ ಇದೆಲ್ಲ ಬಂದು ಅವ್ರ ಮಿಸ್ಟೇಕ್ಸ್ಗಳು. ಹೌದು ಹೌದು ಹೌದು, ಖಂಡಿತ. ಈಗ ಇದರಿಂದ ಸುಮ್ಮನೆ ಪಾಪ ಅವ್ರಿಗೆ ಕಸ್ಟಮರ್ಗಳಿಗೆ ಅದು ಲಾಸನೇ ಅದು. ಹೌದು, ಕರೆಕ್ಟ್. ಓಕೆ ಓಕೆ ಸರ್, ಈಗ ಇಷ್ಟು ಇನ್ಫಾರ್ಮೇಷನ್ ಈಗ ಇನ್ಸೂರೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ರೆ ಸರ್. ಇದೀಗ ಇನ್ನೊಂದೇನು ಅಂದರೆ, ಈಗ ಇನ್ಸೂರೆನ್ಸ್ ಈಗ ತುಂಬ ಕಂಪ್ನೀಸ್ಗಳಿದೆ. ಸೊ ಹೆಸರು ಹೇಳ್ತಾ ಹೋಗೋದು ಬೇಡ, ಸುಮ್ಮನೆ ದೊಡ್ಡ ದೊಡ್ಡ ಕಂಪ್ನೀಸ್ಗಳಿದೆ. ಈಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಯಾವ ಒಂದು ಕಂಪ್ನಿ ಬೆಸ್ಟ್ ಅಂತ?
ಸರ್ ನಿಮಗೆ ಬೆಸ್ಟ್ ಅಥವಾ ವರ್ಸ್ಟ್ ಅಂತ ಬರೋದಿಲ್ಲ ಆಕ್ಚುಲ್ ಆಗಿ. ಓಕೆ, ಎಲ್ಲದೂ ಕೂಡ IRD ಅಂಡರ್ಲೇ ವರ್ಕ್ ಮಾಡೋ ಅಂಥದ್ದು. ಪಾಲಿಸೀಸ್ ಎಲ್ಲ ಸೇಮ್ ಇರುತ್ತಾ? ಪಾಲಿಸಿಗಳೆಲ್ಲದೂ ಕೂಡ ನೀವು ಏನ್ ಪಾಲಿಸಿ ಪ್ರೀಮಿಯಂ ಪೇ ಮಾಡ್ತೀರಾ ಅದ್ರ ಮೇಲೆ ಎಲ್ಲದೂ ಕೂಡ ಇರುತ್ತೆ. ಓಕೆ, ಬಟ್ ನಿಮಗೆ ಪಾಲಿಸಿ ಇಶ್ಯೂ ಮಾಡೋ ಅಂತವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ, ಇದು ಏನ್ ಕವರೇಜಸ್ ಇರುತ್ತೆ, ಇದ್ರಲ್ಲಿ ಏನ್ ಬರುತ್ತೆ ಏನ್ ಬರಲ್ಲ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಅಂಡ್ ನೀವು ಕೂಡ ಕೇಳ್ಬೇಕಾಗತ್ತೆ. ಈಗ ಯಾರೋ ಒಬ್ಬ ಸಮ್ ಪರ್ಸನ್ ನಿಮ್ಗೆ ಇನ್ಶೂರೆನ್ಸ್ ನ ಒಂದು 20,000 rupees ಒಂದು ಇನ್ಶೂರೆನ್ಸ್ ಕೊಡ್ತಾ ಇದ್ದಾನೆ, ಇನ್ನೊಬ್ಬ ಪರ್ಸನ್ ನಿಮಗೆ ಅದೇ ಇನ್ಶೂರೆನ್ಸ್ ನ 15,000 rupees ಕೊಡ್ತಾನೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಕೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ತುಂಬಾನೇ ಇದೆ. ನಿಮಗೆ IDV ವ್ಯಾಲ್ಯೂನ ಕಡಿಮೆ ಮಾಡ್ಬೋದು. ಓಕೆ, ಸೊ ಅಂಡ್ ಇದನ್ನೆಲ್ಲದನ್ನು ನೀವು ಕೇಳ್ಕೊಂಡು ನೀವು ಇನ್ಶೂರೆನ್ಸ್ ಪೇನ ಮಾಡಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ನಿಮಗೆ ಬೆಸ್ಟ್ ವರ್ಸ್ಟ್ ಅಂತ ಬರೋದಿಲ್ಲ, ಎಲ್ಲದೂ ಕೂಡ ಅಂಡರ್ IRD ವರ್ಕ್ ಮಾಡುತ್ತೆ. ಅಂಡ್ ಯಾರು ಸ್ಪೀಡ್ ಆಗಿ ನಮಗೆ ಸರ್ವಿಸ್ ಕೊಡ್ತಾರೆ ಅಂತ ನೋಡಬಹುದು. ಓಕೆ, ಯಾವ ಪರ್ಸನ್ಸ್ ಯಾವ ಇನ್ಶೂರೆನ್ಸ್ ಕಂಪ್ನಿಯಿಂದ ನಿಮಗೆ ಸ್ಪೀಡ್ ಸರ್ವಿಸ್ ಸಿಗ್ತಾ ಇದೆ, ಯಾರು ನಿಮಗೆ ಈಸಿಯಾಗಿ ಸಿಗ್ತಾರೆ ಅಂದ್ರೆ ಸಮ್ ಎಲ್ಲಿಂದನೋ ಇನ್ನೊಂದು ಯಾವುದೋ ಊರಿಂದನೋ ಯಾವುದೋ ದೊಡ್ಡ ಸಿಟಿಯಿಂದನೋ ಇಲ್ಲಿ ಆಪರೇಟ್ ಮಾಡ್ತಾ ಇರ್ತಾರೆ. ಓಕೆ, ಅವ್ರು ಅಲ್ದೇನೆ ನಮ್ಮ ಲೋಕಲ್ಲಿ ನಮ್ಗೆ ಯಾರು ಅವೈಲಬಿಲಿಟಿ ಇದ್ದಾರೆ, ಯಾರು ನಮಗೆ ಡೈರೆಕ್ಟ್ ಸರ್ವೇರ್ ಸಿಗ್ತಾರೆ, ಅಥವಾ ನಾವು ಯಾವ ಆಫೀಸಿಗೆ ಹೋಗಿ ಡೈರೆಕ್ಟ್ ಆಗಿ ಕೂತ್ ಮಾತಾಡ್ಬೋದು ಕೇಳ್ಬೋದು ಅಂತ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ನೀವು ಹೋಗಿ ಆ ಇನ್ಶೂರೆನ್ಸ್ ನ ತಗೊಂಡ್ರೆ ಆಕ್ಚುಲಿ ಬೆಟರ್ ಅಂತ ಅನ್ಸುತ್ತೆ. ಈಗ ಬೆಂಗಳೂರಲ್ಲಿ ಯಾವುದೋ ಒಂದು ಇನ್ಶೂರೆನ್ಸ್ ಕಂಪ್ನಿ ಇದೆ. ಸೊ ನಾವೀಗ ಇಲ್ಲಿ ಹಾಸನಲ್ಲಿ ಬಂದು ಆಕ್ಸಿಡೆಂಟ್ ಅಲ್ಲಿ ಗಾಡಿ ಏನೋ ಆಗಿದೆ, ಇಲ್ಲಿ ಗ್ಯಾರೇಜ್ಗೆ ಬಿಟ್ಟಿದ್ದೀವಿ. ಹೌದು. ಸೊ ಈಗ ನಾವೇನಾದ್ರೂ ಸರ್ವಿಸ್ ತಗೊಳ್ಬೇಕು ಅಂದ್ರೆ ಡಿಲೇ ಅನ್ನೋದು ಬಂದು ಡಿಲೇ ಅನ್ನೋದು ಗ್ಯಾಪ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಲೋಕಲ್ ಯಾವ್ದು ಇನ್ಶೂರೆನ್ಸ್ ಕಂಪ್ನಿಯವರು ಆಫೀಸ್ಗಳನ್ನ ಮಾಡ್ಕೊಂಡಿದ್ದಾರೆ ಅಂಡ್ ಸರ್ವೇರ್ಸ್ಗಳನ್ನ ಅಂದ್ರೆ ಸರ್ವಿಸ್ ಪ್ರೊವೈಡರ್ಗಳನ್ನ ಯಾರು ಇಟ್ಕೊಂಡಿದ್ದಾರೆ ಅಂತ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ನೀವು ಪಾಲಿಸಿಗಳು ಮಾಡ್ಕೊಂಡ್ರೆ ನಾವು ಈಸಿಯಾಗಿ ಕ್ಲೈಮಿಂಗ್ಗಳನ್ನ ಏನಿದೆ ಅದನ್ನ ತಗೋಬಹುದು. ಆ ಥರ ಇರುತ್ತೆ. ಅಂದರೆ ಮೇನ್ ಆಗಿ ಕಂಪ್ನೀಸ್ಗಳು ನೋಡೋದಕ್ಕಿಂತ ಸೊ ಅದರದ್ದು ಏನೇನು ಪಾಲಿಸೀಸ್ ಬಗ್ಗೆ ನೋಡಬೇಕು, ಅದ್ರ ಜೊತೆಗೆ ಸೊ ಸರ್ವಿಸಸ್ ಎಲ್ಲೆಲ್ಲಿದೆ ಆ ರೀತಿ ಅವ್ರ ಆಫೀಸ್ಗಳು ಎಲ್ಲಿದೆ, ಅಲ್ಲಿ ಲೋಕಲ್ ಆಫೀಸ್ ಇದೆಯಾ ಅವ್ರದ್ದು, ಆ ತರ ನೋಡಿ ನಾವು ತಗೋಬೇಕು, ಆ ರೀತಿ ತಗೊಳ್ಬೇಕು. ಸರ್ ಈಗ ಇನ್ನೊಂದು ಏನು ಅಂದ್ರೆ, ಸೊ ಈಗ ಗಾಡಿಗೆ ಏನಾದ್ರು ಡ್ಯಾಮೇಜ್ ಆಗಿದೆ ಅಂದ್ರೆ ಸೊ ಆ ಡ್ಯಾಮೇಜ್ ಏನಿದೆ ಕಂಪ್ಲೀಟ್ ಫುಲ್ ಮೊದಲಾಗಿತ್ತು ಹಾಗೆ ಆಗೋದಕ್ಕೆ ಕಂಪ್ಲೀಟ್ ಆಗಿ ಅದು ಏನು ಖರ್ಚು ಬರುತ್ತೆ ಅದನ್ನೆಲ್ಲ ಇನ್ಸೂರೆನ್ಸ್ ಕಂಪ್ನಿಯವ್ರು ಕೊಡ್ತಾರ, ಅಥವಾ ಅದರಲ್ಲಿ ಏನಾದರೂ ಇಷ್ಟು % ಅಂತ ಮಾತ್ರ ಸಿಗುತ್ತೆ ಸರ್? ಸರ್ ನಿಮಗೆ ಪಾಲಿಸಿ ನೀವು ಹೇಗೆ ತಗೊಂಡಿದ್ದೀರಾ ಅಂದ್ರೆ ಡಿಪ್ರಿಸಿಯೇಷನ್ ಪಾಲಿಸಿ ಅಂತ ಒಂದು ಬರುತ್ತೆ. ಓಕೆ, ನಿಲ್ ಡಿಪ್ರಿಸಿಯೇಷನ್ ಅಂತ ಒಂದು ಬರುತ್ತೆ. ನಿಮಗೆ ನಿಲ್ ಡಿಪ್ರಿಸಿಯೇಷನ್ ಬಂದು ಅಪ್ ಟು 5 years ವರೆಗೂ ಕೊಡ್ತಾ ಇದ್ದಾರೆ. ಓಕೆ, ಇವಾಗ ಸಮ್ ಕಂಪ್ನಿಗಳಲ್ಲಿ ಸಮ್ ಮಾಡೆಲ್ಗಳಿಗೆ ಬ್ರ್ಯಾಂಡ್ಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ 7 years or 8 years ವರೆಗೂ. ಬಟ್ ಬೇಸಿಕಲಿ ಬಂದು ನಿಮಗೆ 5 years ವರೆಗೂ ನಿಲ್ ಡಿಪ್ರಿಸಿಯೇಷನ್ ಅಂದ್ರೆ ಬಂಪರ್ ಡಂಪರ್, ನಾವು ಆಡ್ ಭಾಷೆನಲ್ಲಿ ಅದನ್ನ ಬಂಪರ್ ಡಂಪರ್ ಅಂತ ಕರಿತೀವಿ. ಓಕೆ, ನಿಲ್ ಡಿಪ್ರಿಸಿಯೇಷನ್ ಪಾಲಿಸಿ ಬಂಪರ್ ಡಂಪರ್ನ ತಗೊಂಡ್ರೆ ನಿಮಗೆ ಪಾಲಿಸಿ ಎಕ್ಸೆಸ್ ಏನ್ 1000 rupees, ಇವಾಗ ನಿಮಗೆ ಪ್ರೈವೇಟ್ ಕಾರು ವಿತಿನ್ 1500 cc ಒಳಗಡೆ ಇತ್ತು ಅಂತ ಹೇಳಿದ್ರೆ 1000 rupees ಮಾತ್ರನೇ ಕಟ್ಲಿಕ್ಕೆ ಬರುತ್ತೆ. ಓಕೆ, ಅಬೋವ್ 1500 cc ಮೇಲೆ ಹೋಯ್ತು ಅಂತ ಹೇಳಿದ್ರೆ ನಿಮಗೆ 2000 rupees ಪಾಲಿಸಿ ಎಕ್ಸೆಸ್ ಬರುತ್ತೆ. ಓಕೆ, ಅದ್ರ ಜೊತೆಗೆ ನಿಮಗೆ ಕನ್ಸ್ಯೂಮೇಬಲ್ಸ್ ಅಂತ ಬರುತ್ತೆ. ಓಕೆ, ನೀವು ಜಸ್ಟ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ನೀವು ಒಂದು ಡಿಪ್ರಿಸಿಯೇಷನ್ ಪಾಲಿಸಿ ಬಿಟ್ಟು ನಿಲ್ ಡಿಪ್ರಿಸಿಯೇಷನ್ ಪಾಲಿಸಿ ತಗೊಂಡು ನಿಲ್ ಡಿಪ್ರಿಸಿಯೇಷನ್ ಜೊತೆಗೆ ಕನ್ಸ್ಯೂಮೇಬಲ್ ತಗೋತು ಅಂತ ಹೇಳಿದ್ರೆ ನಿಮ್ ಕೈಯಿಂದ 1000 rupees ಅಷ್ಟೇನೆ ಪೇ ಮಾಡ್ಲಿಕ್ಕೆ ಬರುತ್ತೆ ವಿತಿನ್ 1500 cc ಇದ್ರೆ. ಓಕೆ, ಡ್ಯಾಮೇಜ್ ಆಗಿದ್ರು ಹೌದು, ಏನೇ ಡ್ಯಾಮೇಜ್ ಆಗಿರ್ಲಿ, ಇವನ್ 5 lakh ಇರಲಿ ಅಥವಾ 5000 ಇರಲಿ, ಓಕೆ, ನಿಮಗೆ 1000 rupees ಕಟ್ಲಿಕ್ಕೆ ಬರುತ್ತೆ ವಿತ್ ಕನ್ಸ್ಯೂಮಬಲ್ಸ್ ಕವರ್ ಇತ್ತು ಅಂತ ಹೇಳಿದ್ರೆ ಆ ಪಾಲಿಸಿಗಳಿಗೆ. ಓಕೆ, ಅದೇ ಡಿಪ್ರಿಸಿಯೇಷನ್ ಪಾಲಿಸಿ ಆಯ್ತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಏಜ್ ಆಫ್ ದಿ ವೆಹಿಕಲ್ ಮೇಲೆ ಪ್ಲಾಸ್ಟಿಕ್ ಅಂಡ್ ಮೆಟಲ್ ಡಿಪ್ರಿಸಿಯೇಷನ್ ಆಗ್ತಾ ಬರುತ್ತೆ. ಓಕೆ, ಫಸ್ಟ್ ಇಯರ್ಗೆ ಎಷ್ಟು, ಸೆಕೆಂಡ್ ಇಯರ್ಸ್ಗೆ ಎಷ್ಟು, ಆ ತರ ಬಂದು ನಿಮ್ಗೆ 5 ವರ್ಷಕ್ಕೆ ಅದು ಹೆಲ್ಡ್ ಅಪ್ ಅಂದ್ರೆ ಹೋಲ್ಡ್ ಆಗುತ್ತೆ. ಓಕೆ, ನಿಮ್ಗೆ ಅಲ್ಲಿ ಫ್ರೀಸ್ ಆಗುತ್ತೆ. ನೀವು 5 ವರ್ಷಕ್ಕೆ ನೀವು ಎಷ್ಟೇ 5 ವರ್ಷ ಎಷ್ಟೇ ಹಳೆ ಗಾಡಿ ಆದ್ರೂ ಕೂಡ ನಿಮಗೆ ಅದು 50% ಡಿಪ್ರಿಸಿಯೇಷನ್ ಪ್ಲಾಸ್ಟಿಕ್ ಅಲ್ಲಿ ಇರುತ್ತೆ. ಅಂಡ್ ಮೆಟಲ್ ಬಂದು 60 to 62% ನಿಮಗೆ ಮೆಟಲ್ ಅಲ್ಲಿ ಡಿಪ್ರಿಸಿಯೇಷನ್ ಅವರು ಅಲೋ ಮಾಡಿ ಕೊಡ್ತಾರೆ. ಆ ರೀತಿ. ಓಕೆ, ಈಗ ನಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ ಈ ಒಂದು ಇನ್ಸೂರೆನ್ಸ್ನ ಯಾವ ರೀತಿ ಕ್ಲೈಮ್ ಮಾಡೋದು ಅಂತ. ಯಾಕಂದರೆ ತುಂಬ ಜನಕ್ಕೆ ಇರುವಂಥ ಒಂದು ಟೆನ್ಷನ್ ಮತ್ತು ಒಂದು ತಲೆಬಿಸಿಯಾದ ಒಂದು ಪ್ರಾಬ್ಲಮ್ ಅಂದರೆ ಇದೇನೆ, ಇನ್ಸೂರೆನ್ಸ್ ಕ್ಲೈಮ್ ಮಾಡೋದು. ಸೊ ಮೊದಲನೇದಾಗಿ ನಾವು ಈ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಂತಹ ಈ ಒಂದು ಯೂನಿವರ್ಸಲ್ ಕಾರ್ ಗ್ಯಾರೇಜ್ನ ಮಾಲೀಕರಾದಂಥ ಸಂದೀಪ್ ಸರ್ಗೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಸರ್, ಈಗ ನನ್ನ ಒಂದು ನನಗೀಗ ಉಟ್ಕೊಂಡಂಥ ಒಂದು ಕ್ವೆಶನ್ ಅಂದರೆ ಪರ್ಸ್ನಲಿ ಕೇಳೋದಿದ್ರೆ, ಸೊ ಈ ಎಲ್ಲ ಮಾಹಿತಿ ನಿಮಗೆ ಹೇಗೆ ಗೊತ್ತು ಸರ್? ಬೇಸಿಕಲಿ ಈ ಒಂದು ಇನ್ಸೂರೆನ್ಸ್ ಬಗ್ಗೆ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡಿದ್ರ ಅಂತಾನೆ ಅನಿಸ್ತಿದೆ.
ಗೊತ್ತಿದೆ. ಸೊ ಹೇಳಿ ಸರ್ ಅದು. ಅದೇ ನಾವು ಬಂದು ಇಲ್ಲೇ ಬೇಸಿಕಲಿ ಇಲ್ಲೇ ಹಾಸನಲ್ಲೇನೆ ಡಿಪ್ಲೊಮಾ ಆಟೋಮೊಬೈಲ್ ಮುಗಿಸ್ಕೊಂಡು ಕೆಲವೊಂದು ಶೋರೂಮ್ಗಳಲ್ಲಿ ಮೆಕ್ಯಾನಿಕ್ ಆಗಿ ಅಂಡ್ ಅಡ್ವೈಸರ್ ಆಗಿ ವರ್ಕ್ ಮಾಡಿ ಅದಾದ್ಮೇಲೆ ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಸರ್ವೇರ್ ಆಗಿ ವರ್ಕ್ ಮಾಡಿದೆ. 6 to 8 years ಇನ್ಶೂರೆನ್ಸ್ ಕಂಪ್ನಿಗಳಲ್ಲೇನೆ ಸರ್ವೇರ್ ಆಗಿ ವರ್ಕ್ ಮಾಡಿದ್ದರಿಂದ ಇನ್ ಡೀಟೇಲ್ಡ್ ಆಗಿ ನನಗೆ ಹೇಗೆ ಪ್ರೋಸೆಸ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ, ಯಾವ ರೀಸನ್ ಇಂದ ರಿಜೆಕ್ಟ್ ಮಾಡ್ತಾರೆ, ಈ ಡೀಟೇಲ್ಗಳು ಗೊತ್ತಿದೆ ಅಷ್ಟೇ. ಓಕೆ, ಈಗ ಈ ಒಂದು ಗ್ಯಾರೇಜ್ಗೆ ನಾವು ಗಾಡಿ ತಂದು ಬಿಡೋದ್ರಿಂದ ಇದೊಂದು ಅಡ್ವಾಂಟೇಜ್. ಯಾಕಂದ್ರೆ ಈಗ ಇನ್ಸೂರೆನ್ಸಸ್ ಏನೇ ಒಂದು ತಲೆ ಬಿಸಿ ಇದ್ರೂ ಕಂಪ್ಲೀಟ್ ಆಗಿ ಅದನ್ನ ಕಂಪ್ಲೀಟ್ ಆಗಿ ಕೂಲ್ ಮಾಡಿ ಇವರೇನೆ ಒಂದು ಜವಾಬ್ದಾರಿನ ತಗೊಂಡು ಏನು ನಮಗೆ ಟೆನ್ಷನ್ನೇ ತಗೊಳಂಗಿಲ್ಲ. ಇನ್ಸೂರೆನ್ಸ್ ಕ್ಲೇಮ್ ಮಾಡಿಸ್ಬೇಕು, ಅಲ್ಲಿಗೆ ಹೋಗ್ಬೇಕು, ವೆರಿಫಿಕೇಶನ್ ಏನೇನೋ ಹೇಳಿದ್ರಲ್ಲ, ಈ ರೀತಿ ಟೆನ್ಷನ್ ಇರೋದಿಲ್ಲ. ಕಂಪ್ಲೀಟ್ ಆಗಿ ಅವರನ್ನ ನೋಡ್ಕೊಳ್ತಾರೆ. ಸರ್, ಈಗ ನಮ್ದೇನಾದ್ರೂ ಬಂದು ಬೇರೆ ಯಾವ್ದಾದ್ರು ಒಂದು ಊರಾಗಿದೆ, ಈಗ ಎಕ್ಸಾಂಪಲ್ ಈಗ ಹಾಸನಲ್ಲಿ ಗ್ಯಾರೇಜ್ ಇದೆ, ನಮ್ಮೂರು ಬಂದು ಈಗ ಯಾವ್ದೋ ಒಂದು ಮೈಸೂರು ಬೆಂಗಳೂರು, ಸೊ ನಾವೀಗ ಕಾರ್ ತಂದೂ ಕೂಡ ನಿಮ್ ಗ್ಯಾರೇಜ್ಗೆ ಬಿಡ್ಬೋದು. ಸರ್ ಹೌದು, ಖಂಡಿತ. ನನಗೆ ವಿತಿನ್ 50 kilometers ಸರೌಂಡಿಂಗ್ ಅಲ್ಲಿ ನಿಮಗೆ ವೆಹಿಕಲ್ಸ್ ಯಾವುದೇ ಏನೇ ಆಕ್ಸಿಡೆಂಟ್ ಆಗಿ ಏನೇ ಆಗಿದ್ರು ಕೂಡ ನಮ್ದು ಫ್ರೀ ಟೋಯಿಂಗ್ ಸರ್ವಿಸ್ ಇದೆ. ಓಕೆ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ನಮ್ದು ನಂಬರ್ಗೆ ನೀವು ಕಾಲ್ ಮಾಡಿ ಈ ತರ ಈ ಪ್ಲೇಸ್ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ 24 hours ಯಾವುದೇ ಟೈಮಲ್ಲಿ ಏನೇ ಇದ್ರೂ ಕೂಡ ನಾವು ಅಲ್ಲಿ ಒಂದು ಪರ್ಸನ್ ಕಳಿಸ್ಕೊಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಟೋಯಿಂಗ್ ವೆಹಿಕಲ್ ನ ಅರೇಂಜ್ ಮಾಡಿ ಗಾಡಿನ ಟೋ ಮಾಡಿಸ್ಕೊತೀವಿ. ಟೋಯಿಂಗ್ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಈ ಗಾಡಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಈ ರೀತಿ ಗಾಡಿ ಆಕ್ಸಿಡೆಂಟ್ ಆಗಿದೆ ಒಂದು 50 kilometer ಲಿಮಿಟ್ಸ್ ಅಲ್ಲಿ ಅಷ್ಟು ಹೇಳ್ತು ಅಂದ್ರೆ ಸಾಕು, ನೀವು ಕಂಪ್ಲೀಟ್ ಗಾಡಿ ಮಾಡ್ಕೊಂಡು ಗಾಡಿನ ಸೇಫ್ ಆಗಿ ತಗೋಬರೋ ಜವಾಬ್ದಾರಿ ನಮ್ದು ಇರುತ್ತೆ. ಓಕೆ ಸರ್, ಈಗ ಇಷ್ಟೆಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಸೊ ತುಂಬಾನೇ ಧನ್ಯವಾದಗಳು. ಆ್ಯಂಡ್ ಇದಿಷ್ಟು ಬಂದು ನಮ್ಮ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೆ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಮತ್ತೆ ಇದೇ ರೀತಿಯಾದ ಕಂಟೆಂಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.